ಸೈಟ್ಸ್ ಮನೆಗಳು, 22,000 ಮನೆಗಳು. ನಾನು ಮುಂದಿನ ಟರ್ಮಲ್ಲಿ ನಾನು ಕಟ್ಸದೇ ಇದ್ರೆ ನಾನು ರಾಜಕಾರಣದಲ್ಲೇ ಇರಲ್ಲ. ಈ ಚಾಲೆಂಜ್. ರಾಜ್ಯ ರಾಜಕಾರಣಕ್ಕೆ ಬರ್ಬೇಕಾಗಿರೋದು, ಮತ್ತೆ ಇನ್ನೆಲ್ಲಿ ಇರ್ತೀವಿ? ಸರ್ಕಾರ ನಮ್ಮ ಪಕ್ಷ ಅಲ್ಟಿಮೇಟ್ಲಿ ಡಿಸೈಡ್ ಮಾಡುತ್ತೆ ಅಲ್ಲೇನಪ್ಪ. ಈಗ ನಾನಿದ್ರೇನು, ನಮ್ಮ ಪಕ್ಷದವರಿದ್ರೇನು ಎಲ್ಲ ಒಂದೇ ತಾನೆ. ಈಗ ನಮ್ಮ ನಗರಸಭೆ ಅಧ್ಯಕ್ಷರಿದ್ರು, ಗಜೇಂದ್ರ ಇದ್ರೆ ಬೇರೆ, ನಾನು ಬೇರೆನಾ? ನೋಡಪ್ಪ ಇಂಥ ಒಳ್ಳೆ ಕೆಲಸ ಇದೆ ಮಾಡು ಅಂದ್ರೆ ಮಾಡ್ತಾರೆ. ನಾಳೆ ನಮ್ಮ ಪಕ್ಷದಿಂದ ಯಾರಾದ್ರೂ ಬೇರೆಯವರು MLA ಆಗಿದ್ರೆ, ನೋಡ್ರಿ ಇದು ನನ್ನ ಮಾತಿದೆ, ಮಾಡಬೇಕು ಅಂದ್ರೆ ಮಾಡಿಸ್ತೀನಿ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಾನೇ ಇರಬೇಕು ಅಂತ ಏನಿಲ್ಲ. ಪಕ್ಷ ಏನಾದ್ರೂ ನಾನೇ ನಿಲ್ಬೇಕು ಅಂದ್ರೆ ನಾನೇ ನಿಲ್ತೀನಿ. ಎರಡಕ್ಕೂ ಸರಿ ಆಗಲ್ಲ. ಮತ್ತು ಕಾಂಗ್ರೆಸ್ನವ್ರಿಗೆ ನೀವು ಕೇಳಬೇಕಾಗಿರೋದು, ನೀವು ಉಳಿತೀರಾ ಇಲ್ವಾ ಅಂತ. ಇಟ್ಸ್ ನಾಟ್ ಅಬೌಟ್ NDA ಎಷ್ಟು ಬರ್ತದೆ ಅಂತಲ್ಲ ನೀವು ಕೇಳೋದು ಪ್ರಶ್ನೆ. ಏನ್ ಬಾಬಣ್ಣ, ನೀವು ಕೇಳಬೇಕಾಗಿರೋದು ಕಾಂಗ್ರೆಸ್ ಅವ್ರನ್ನ, ನೀವು ಇನ್ನೆಷ್ಟು ವರ್ಷ ಉಳಿತೀರಿ ಈ ದೇಶದಲ್ಲಿ ಪಕ್ಷವಾಗಿ, ರಾಜಕೀಯ ಪಕ್ಷವಾಗಿ ಅಸ್ತಿತ್ವ ಇರುತ್ತೆ ಅನ್ನೋದನ್ನ ನೀವು ಕೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ನವರೇ ಅದನ್ನ ಬಹಳ ಕೇಳ್ತಾ ಇದ್ದಿದ್ದು. ಬಹಳ ತಪ್ಪುಗಳಾಗಿದೆ, ಇದನ್ನ ಸರಿ ಮಾಡಿ ಅಂತ ಅವರೇ ಅಲ್ವಾ ಹೇಳಿದ್ದು. ಅದಕ್ಕೆ ಇವತ್ತು ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. ತಪ್ಪೇನಿದೆ? ಅದು ಸ್ವಾಗತ ಮಾಡೋದು ಬಿಟ್ಟು ಅವ್ರು ಹೋರಾಟ ಮಾಡ್ತಾವ್ರೆ. ಸತ್ತೋಗಿರೋರು ನೋಡ್ರಿ, ಅಲ್ಪಸಂಖ್ಯಾತರು ಇನ್ನೊಬ್ರು ಅಲ್ಲ. ಸತ್ತೋಗಿರೋರ್ ಲಿಸ್ಟ್ ತೆಗಿಬೇಕಾ ಬೇಡವಾ? 10 ವರ್ಷ ಸತ್ತೋಗಿರೋರ್ದು ಲಿಸ್ಟ್ ಅಲ್ಲೇ ಇಟ್ಕೊಂಡ್ರೆ ಅದೆಂತ ವೋಟರ್ ಲಿಸ್ಟ್ ಆಗ್ತದೆ? ಇವತ್ತು ಚಿಕ್ಕಬಳ್ಳಾಪುರದಲ್ಲಿರೋ ವೋಟರು ಅವನು ಮುಂಬೈಯಲ್ಲಿ ಇರ್ತಾನೆ, ಅಲ್ಲಿ ಅವನು ವೋಟರೇ. ಅವನ ಮಗಳನ್ನ ಬೆಂಗಳೂರು ಕೊಟ್ಟವನೆ, ಅಲ್ಲಿ ಅವನು ವೋಟರೇ. ಸಾಧ್ಯ ಆದ್ರೆ ಒಂದೇ ದಿವಸದಲ್ಲಿ 2 ಕಡೆ ಹೋಗ್ಬೇಕಿದ್ರೆ ವೋಟ್ ಮಾಡ್ತಾರೆ. ಇಂಥವು ಇರ್ಬೇಕಾ? ಡ್ಯೂಪ್ಲಿಕೇಶನ್ ಇರ್ಬೇಕಾ? ಡ್ಯೂಪ್ಲಿಕೇಶನ್ ತೆಗಿಬೇಕಾ ಬೇಡವಾ? ಬಾಂಗ್ಲಾದೇಶದ ಮೂಲದಿಂದ ಬಂದಿರೋರು ಇಲ್ಲಿ ನಮ್ಮ ಪ್ರಜೆಗಳಾಗ್ಲಿಕ್ಕೆ ಸಾಧ್ಯನಾ? ಅವ್ರು ವೋಟ್ ಹಾಕ್ಬೇಕಾ? ಅವ್ರು ವೋಟರ್ಸ? ಅವ್ರನ್ನ ತೆಗೆದ್ರೆ ಇವ್ರ ಕೋಪ. ಇವತ್ತು ನಿಮ್ಗೆ ಗೊತ್ತಿರ್ಲಿ, ವೆಸ್ಟ್ ಬೆಂಗಾಲ್ ಎಷ್ಟು ಡೇಂಜರಸ್ ಆಗಿದೆ ನಿಮ್ಗೆ ಗೊತ್ತಿಲ್ಲ. ನೇರವಾಗಿ ಗೇಟ್ ವೇ ತೆಗೆದು ಬಿಟ್ಟಿದಾರ್ರಿ ವೆಸ್ಟ್ ಬೆಂಗಾಲು. ಅಯ್ಯಮ್ಮ ಮಮತಾ ಬ್ಯಾನರ್ಜಿ ನಾನೇನೋ ಪರವಾಗಿಲ್ಲ ಹೋರಾಟಗಾರ್ತಿ ಅಂತ ಮೊದಲು ಅನ್ಕೊಂತ ಇದ್ದೆ. ವೋಟ್ಗೋಸ್ಕರ ನೀವು ಬಾಂಗ್ಲಾದೇಶ್ಗೆ ಗೇಟ್ ವೇ ಓಪನ್ ಮಾಡಿಬಿಡೋದ? ಕೇಂದ್ರ ಸರ್ಕಾರ ಎಲ್ಲ ಕಡೆ ಬಾರ್ಡರ್ ಹಾಕಿದ್ರೆ ಈ ಅಮ್ಮ ಗೇಟ್ ವೇ ಓಪನ್ ಮಾಡೋದು ಬನ್ರಪ್ಪ ಅಂತ. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅವರು ಬೋಗಸ್ ಈ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು ಎಲ್ಲ ಬೋಗಸ್ಸು. ಮತ್ತೆ ಹೆಂಗ್ ಗೆಲ್ತಾರೆ ಅನ್ಕೊಂಡಿದ್ರಿ ವೆಸ್ಟ್ ಬೆಂಗಾಲಲ್ಲೂ? ಅವರೆಲ್ಲ ಅನೇಕ ರಾಜ್ಯಗಳಲ್ಲಿ ನುಸುಳು ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಕೂಡ ಇದ್ದಾರೆ ಇವತ್ತು ಬಾಂಗ್ಲಾದೇಶಿ. ಅಲ್ಲಪ್ಪ, ಈಗ ಪಾಕಿಸ್ತಾನ, ಬಾಂಗ್ಲಾದೇಶ್ ಬೇರೆ ದೇಶಗಳನ್ನ ಯಾಕೆ, ಅವರು ನಮ್ಮಲ್ಲೇ ಇದ್ದವರಲ್ವಾ? ಪಾಕಿಸ್ತಾನ ಯಾಕೆ ಹೋಯ್ತು? ಧರ್ಮದ ಆಧಾರದ ಮೇಲೆ ಹೋಯ್ತದೆ. ನಾವು ಮುಸಲ್ಮಾನರು, ನಾವು ನಿಮ್ಮ ದೇಶದ ಹಿಂದೂಗಳ ಜೊತೆ ನಾವು ಇರಲ್ಲ, ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ದೇಶ ಬೇಕು ಅಂತ ತಾನೇ ಅವ್ರು ಹೋಗಿದ್ರು. ಹೋದ್ಮೇಲೆ ಬಿಡಿ, ಮಹಾತ್ಮ ಗಾಂಧಿ ಅವ್ರು ಏನೋ ಅವಾಗ ಯಾಕೆ ಏನ್ ಹೇಳಿದ್ರು ಗೊತ್ತಿಲ್ಲ, ಇರೋರು ಸ್ವಲ್ಪ ಜನ ಇಲ್ಲಿ ಇರಿಬೇಕಿದ್ರೆ, ನಮ್ದು ಸೆಕ್ಯುಲರ್ ದೇಶ, ಜಾತ್ಯತೀತವಾಗಿ ನಾವು ಇರೋಣ ಭಾರತದಲ್ಲಿ ಅಂತಂದ್ರು. ಹಾಗಾಗಿ ಕೆಲವರು ಇಲ್ಲೇ ಉಳ್ಕೊಂಡು 7 ಕೋಟಿನೋ 6 ಕೋಟಿನೋ ಎಷ್ಟೋ ಉಳ್ಕೊಂಡ್ರು. ಈಗ 25 ಕೋಟಿ ಆಗಿದ್ದಾರೆ. 6 ಕೋಟಿ ಅಂತ ಅನ್ಸುತ್ತೆ ಅಲ್ವಾ? 6 ಕೋಟಿ ಇದ್ರಿ ಇಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಮರು, ಇವತ್ತು 25 ಕೋಟಿ ಆಗಿದ್ದಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂಗಳನ್ನ 95% ತೆಗೆದು ಆಚೆಗೆ ಹಾಕ್ಬಿಟ್ರು. ಎಷ್ಟು ಜನ ಕೊಲೆ ಆದ್ರು ಗೊತ್ತಾ ನಿಮಗೆ? ಕಗ್ಗೊಲೆ ಆದ್ರು ಗೊತ್ತಾ? ಎಷ್ಟು ಜನ ಮಾನಭಂಗ ಮಾಡಿದ್ರು ಗೊತ್ತಾ ಹೆಣ್ಮಕ್ಳನ್ನ? ಮತ್ತು ಬಲಾತ್ಕಾರವಾಗಿ ಅವ್ರಿಗೆ ಮತಾಂತರ ಮಾಡಿ. ನೀವು ಪಾಕಿಸ್ತಾನದಲ್ಲಿ ಉಳಿಬೇಕು ಅಂದ್ರೆ ಹಿಂದೂಗಳು
ನೀವು ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬೇಕು. ಇದು ಸತ್ಯ ರೀ ನಾನು ಹೇಳೋದು.